ಹೌದಾ? ಅಯ್ಯೋ guys, ನಂಗೆ ಶುಭ ಕಾರ್ಯ ಆದ್ರು ಫಸ್ಟ್ ಸ್ಟಾರ್ಟ್ ಮಾಡೋದೆಂದು ಡೇಟ್ ಹಾಕ್ಸೋದು ಅಂತ ಅಂದ್ಬಿಟ್ಟು ಇವಾಗ ಎರಡು ಡೇಟ್ ಇಟ್ಕೊಂಡಿದ್ದೀನಿ. ಎರಡರಲ್ಲಿ ಯಾವುದು ಅಂತ ನೋಡೋಣ. ಎಲ್ಲರೂ ಕೇಳ್ತಾನೇ ಇದ್ರಿ ನಿಮ್ಮ ಸೀಮಂತ ಯಾವಾಗ ಅಂತ. ನಾವು ಆ ಪ್ರಾಸೆಸ್ನ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಈ ಕಡೆ ಡೇಟ್ಸ್ ಡಿಸೈಡ್ ಮಾಡೋಕ್ಕಾಗ್ತಿಲ್ಲ ಅಂತ. ಏನು ಆಷಾಢ ಬೇರೆ ಬಿಟ್ಬಿಟ್ಟಿದೆ ಆ ಟೈಮಲ್ಲಿ. ಆಷಾಢ ಆದಮೇಲೆ ಮಾಡ್ಕೋಬೇಕು. ಆಷಾಢ ಆಗಿದ್ದ ತಕ್ಷಣ ಮಾಡಿಕೊಂಡ್ರೆ ಅದಾಗಿದ್ದ ತಕ್ಷಣ ನನಗೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ. ಸೊ ಎಲ್ಲ ಒಂಥರ ಮೆಸ್ಸಪ್ ಆಗಿಬಿಟ್ಟಿದೆ. ಸೊ ನಮಗೆ ಇವಾಗ ಫಸ್ಟ್ ನಾವು ಸ್ಟಾರ್ಟ್ ಮಾಡಿರೋದೇ ಸೀಮಂತ ಪ್ರಾಸೆಸ್ಸಲ್ಲಿ ಡೇಟ್ ಹಾಕ್ಸೋದು. ಯಾರಿಗೂ ಅಷ್ಟೇ ನಾವು ಒಂದು ಎಷ್ಟು 5 ತಿಂಗಳು 6 ತಿಂಗಳು ಮುಂಚೆನೆ ನಾವು ಚೌಟ್ರಿನ ಬುಕ್ ಮಾಡ್ಕೊಂಡಿದ್ವಿ. ಅಷ್ಟು ಡಿಮ್ಯಾಂಡ್ ಇರುತ್ತೆ. ಮಧು ಗೌಡ ಅವರು ಸದ್ಯಕ್ಕೆ ತಮ್ಮ ಶ್ರೀಮಂತದ ದಿನ ಯಾವಾಗ ಮಾಡ್ಕೊಳ್ಬೇಕು ಅಂತ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಆಷಾಢ ಬಂದಿರೋದ್ರಿಂದ ಅವರ ಒಂದು ಶ್ರೀಮಂತದ ದಿನಾಂಕವನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ತುಂಬಾನೇ ಏರುಪೇರಾಗ್ತಾ ಇದೆ. ಯಾಕಂದ್ರೆ ಆಷಾಢ ಮುಗಿದ ನಂತರ ಸದ್ಯಕ್ಕೆ ಸೀಮಂತ ಮಾಡ್ಕೊಳ್ಳೋಣ ಅಂತ ಅಂದ್ರೆ ಎಲ್ಲಾ ಚೌಟ್ರಿಗಳು ಬುಕ್ ಆಗಿರುತ್ತೆ. ಜೊತೆಗೆ ಅವರ ಒಂದು ಡ್ಯೂ ಡೇಟ್ ಕೂಡ ಹತ್ರ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಮಾಡ್ಕೊಳ್ಳೋಣ ಅಂತ ಅಂದ್ರೆ ನನ್ನ ಮನಸ್ಸು ಯಾಕೋ ಒಪ್ಪಿಗೆನೆ ನೀಡ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಹಾಗಿದ್ರೆ ಮಧು ಗೌಡ ಅವರು ಸದ್ಯಕ್ಕೆ ಡೇಟ್ ಅನ್ನ ಕಾಣ್ದಾಗ ಅವ್ರು ಕೊಟ್ಟಿರುವಂತ 4 ದಿನಾಂಕಗಳಲ್ಲಿ 2 ದಿನಾಂಕ ಸ್ವಲ್ಪ ಸರಿ ಇದೆ. ಆದ್ರೆ ಅವರಿಗೆ ಇಷ್ಟವಾದಂತ ದಿನಾಂಕಗಳು ಸದ್ಯಕ್ಕೆ ಅದು ಸರಿ ಇಲ್ಲ ಅಂತ ಹೇಳಿದ್ದಾರೆ. ಸೊ ಈ ಒಂದು 2 ದಿನಾಂಕಗಳು ಯಾವುದು ಅನ್ನೋದು ಇನ್ನ ಕೂಡ ಯಾರಿಗೂ ತಿಳಿಸಿಲ್ಲ. ಆದ್ರೆ ಈ 2 ದಿನಾಂಕಗಳಲ್ಲಿ ಯಾವತ್ತು ಮಾಡ್ಬೇಕು ಅಂತ ಈಗ ನಿಶಾ ಅವರ ಕೈಯಲ್ಲಿ 2 ಚೀಟಿಯಲ್ಲಿ ಬರ್ಸಿ, ಯಾವ ಚೀಟಿಯನ್ನ ಎಲ್ಲರೂ ಅಂದ್ರೆ ಮನೆ ಕುಟುಂಬಸ್ಥರು ಎಲ್ಲರೂ ಕೂಡ ಯಾವ ಚೀಟಿಯನ್ನ ಮೆಜಾರಿಟಿ ಆಗಿ ತಗೊಳ್ತಾರೆ ಅದೇ ಚೀಟಿಯ ದಿನಾಂಕದಂದು ಸದ್ಯಕ್ಕೆ ಸೀಮಂತವನ್ನ ಮಾಡ್ಕೊಳ್ಬೇಕು ಅಂತ ಈಗ ಯೋಚನೆಯನ್ನ ಮಾಡಿದ್ದಾರೆ. ಹಾಗಿದ್ರೆ ಮಧು ಗೌಡ ಅವರ ಸೀಮಂತ ಯಾವತ್ತು ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡೋಣ.